125cc ಗಾಡಿ 11.5 bhp ಪ್ರೊಡ್ಯೂಸ್ ಮಾಡುವಂಥ ಇಂಜಿನ್ನು 10.5 ನ್ಯೂಟನ್ ಮೀಟರ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಒಂದು ಗಾಡಿನ ಇವತ್ತು ಓಡಿಸ್ತಾ ಇದ್ದೀನಿ. ಎಕ್ಸ್ಟ್ರೀಮ್ ಗಾಡಿ ನೋಡ್ಕೊಬಿಡ್ರಪ್ಪ, ಈ ಥರ ಇದೆ. ಇತ್ತೀಚೆಗೆ ಯೂಟ್ಯೂಬಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾರಾದರೂ ಬೈಕ್ ಎತ್ತಾ ಇದ್ದಾರೆ ಅಂತ ಹೇಳಿದ್ರೆ 500-600cc ಗಾಡಿನೇ ತಗೊಂಡು ವ್ಲಾಗ್ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಆಮೇಲೆ ಇತ್ತೀಚೆಗಿನ ಯೂಟ್ಯೂಬರ್ಸ್ ಎಲ್ಲ ಇಟ್ಟಿರೋ ಬೈಕ್ಗಳನ್ನ ನೋಡಿದ್ರೆ ಸ್ವಲ್ಪ ಭಯ ಆಗೋಗ್ಬಿಡುತ್ತೆ. ಏನೋ ಸಣ್ಣ ಪುಟ್ಟ 150cc ಅಥವಾ ಒಂದು 200cc ಒಳಗಡೆ ಇರೋಂಥ ಗಾಡಿನ ಟಚ್ಚೇ ಮಾಡಲ್ಲ. ಎಲ್ಲರೂ ನೋಡಿದ್ರೆ ಒಂದು 500cc 600cc ಗಾಡಿಗಳನ್ನ ಇಟ್ಟಿದ್ದಾರಂತ. ಒಂದು ನಿಮಿಷ ಇಲ್ಲಿಗೆ ಬಂದು ಸಿಗಾಕೊಂಡೆ. ಆ ಕಡೆ NH ಕಡೆನಾ ನಾವು ಗಾಡಿನ ಓಡಿಸ್ಬೇಕಾದ್ರೆ ಅದು ಹೆಂಗೆ ನುಗ್ಗಿಸ್ತಾ ಇದೀವೋ ನಮಗೆ ಗೊತ್ತಾಗ್ತಿಲ್ಲ. ಟ್ಯಾಂಕ್ ಹೆಚ್ಚಿನ ಇದೆ ಇದೆ ಇದೆ. ಏನಿದು ಹಾಸ್ಪಿಟಲ್ ಪಕ್ಕದಲ್ಲೇ ಮಾಡ್ಕೊಂಡು ಕ್ಲೋಸ್ ಆಗಿದೆ. ಇವತ್ತು ಭಾನುವಾರ ಆಗಿರೋದಕ್ಕ. ಕಂಗ್ರ್ಯಾಚುಲೇಷನ್ ಬ್ರದರ್. ಮಾತೇ ಇಲ್ಲ. ಕೆಲವೊಂದು ಶೋರೂಮಲ್ಲಿ ಓಟಿನಾದರೂ ಕೊಟ್ಟು ಶೋರೂಮ್ನ ಓಪನಲ್ಲಿ ಇಡಿಸ್ತಾರೆ. ಇವರೇನಪ್ಪ ಅಂದರೆ ಕ್ಲೋಸ್ ಮಾಡಿಟ್ಟವ್ರೆ. ಜನಗಳಿಗೆ ಸಂಡೇನೇ ಅಲ್ವಾ ಟೈಮ್ ಸಿಗೋದು. ಗಾಡಿ ಗಿಡಿ ತಗೊಳ್ಳೋಣ, ವಿಸಿಟ್ ಮಾಡೋಣ ಅಂತಂದರೆ ಶೋರೂಮ್ಗೆ ಹೋಗಬೇಕು ಅಂತಿದ್ಯಾ? ಅಷ್ಟೇ, ಇನ್ನೆಲ್ಲೂ ಇಲ್ವಾ ನಿಯರ್ ಬೈ ಎಲೆಕ್ಟ್ರಾನಿಕ್ ಸಿಟಿ? ನೋಡೋಣ ಬನ್ನಿ, ಶೋರೂಮ್ ಎಲ್ಲಿ ಸಿಗುತ್ತೋ ಅಲ್ಲೇ ಅಡ್ಡ ಹಾಕೊಂಬಿಡೋದು ಅಷ್ಟೇ. ಬನಶಂಕರಿನಾ? ಬನಶಂಕರಿಗೆ ಹೋಗ್ಬೇಕಾ? ನೋಡಿದ್ರೆ ಇಲ್ಲಿಲ್ಲ, ಕೈಗೊಂದು ಕಾಲ್ಗೊಂದು ಸಿಗ್ತಾ ಇದೆ 125cc ಎಕ್ಸ್ಟ್ರೀಮು. ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಪ್ಲಾಜಾ ಒಂದು ಎಕ್ಸ್ಟ್ರೀಮ್ ಗಾಡಿನ ರಿವ್ಯೂ ಮಾಡೋದಕ್ಕೆ ಎಕ್ಸ್ಟ್ರೀಮಾಗಿ ಸ್ಟ್ರಗಲ್ ತೊಗೊಳ್ತಾ ಇದ್ದೀವಿ. ಇಲ್ಲಿ ಹಾಕು, ಇಲ್ಲಿ ಏನಿದು ಗಣೇಶ ಹಬ್ಬದ ಪ್ರಯುಕ್ತ ವೀರಗಾಸ ಎಲ್ಲ ನಡೆಸ್ತಾ ಇದ್ದಾರೆ. ಎಲ್ಲ ಒಂದೇ ದಿವಸ ಎತ್ತುತ್ತಾ ಇದ್ದಾರೆ ಅನ್ಸುತ್ತೆ ಗಣೇಶನ ಇವತ್ತು. ಓಹೋ, ಕ್ರೇನು ನಾನು ನೋಡೇ ಇಲ್ಲ. ನಾನು ಏನಪ್ಪ ಗಣೇಶ ಅಷ್ಟು ಟೈಟಲ್ಲಿ ಕೂತಿದೆ ಅಂತೀನಿ. ಇದೇನಾ? ಅಂತೂ ಇಂತೂ ಶೋರೂಮ್ ಬಂತು. ನನ್ನ ಕೈಲಾಯ್ತಾ ಇಲ್ಲ. ಇವಾಗ ನಾವು ಬಂದ್ಬಿಟ್ಟು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಬರಟನಗರ ಮೆಟ್ರೋ ಸ್ಟೇಷನ್ ಆಪೋಸಿಟಲ್ಲಿರುವಂಥ ಹೀರೋ ಶೋರೂಮ್ ಹತ್ರ ಇದ್ದೀವಿ. ಸೊ ಲೊಕೇಶನ್ ಕೂಡ ಹಾಕಿರ್ತೀನಿ. ಯಾರಾದರೂ ಬಂದು ಇಲ್ಲಿ ಟೆಸ್ಟ್ ರೈಡ್ ತೊಗೊಳ್ತೀನಿ ಅಂತ ಹೇಳಿದ್ರೆ ತೊಗೊಳ್ಬೋದು. ಸರ್ ಎಲ್ಲ ಮರಗಳೇ ಅಡ್ಡ ಆಗಿದೆ ಅಲ್ಲ, ನಿಮ್ಮ ಶೋರೂಮೇ ಕಾಣಿಸ್ತಾ ಇಲ್ಲ. ಇವಾಗ ಹೀರೋ ಎಕ್ಸ್ಟ್ರೀಮ್ ಗಾಡಿ ನನ್ನ ಕೈನಲ್ಲಿ ಇದೆ ಅಂಕಲ್. ನೀನು ಆರಾಮಾಗಿ ಫ್ಲಾಟ್ ಫುಟ್ ಮಾಡ್ಬೋದು. ಮೋಸ್ಟ್ ಆಫ್ ದ ಬೈಕು ಸ್ಪ್ಲೆಂಡರೇ ಹೋಗಿರೋದು. ಹತ್ತತ್ರ ಅದೆಷ್ಟೋ ಕೋಟಿ ಯೂನಿಟ್ ಬರೀ ಸ್ಪ್ಲೆಂಡರೇ ಹೋಗಿದೆ ಅಂತ. ನಿನ್ನ ಮೈಂಡಲ್ಲೇ ಲೆಕ್ಕ ಹಾಕ್ಬಿಟ್ಟ. ಜಾಸ್ತಿ ಹೋಗೋ ಗಾಡಿಗಳನ್ನು ಬಿಟ್ಟು ಇದನ್ನೇ ತುಂಬಿಸ್ಬಿಟ್ಟವ್ರೆ. ಬರೀ ಎಲ್ಲ ಬ್ಲ್ಯಾಕೇ ತುಂಬಿಸೋರಲ್ಲ. ಎಕ್ಸ್ಟ್ರೀಮು 160cc. ಛೋಟಾ ಸ್ಕ್ರೀಮ್ ಆದ್ರೂ ಸಿಕ್ಕಾಬಾಟ ಇನ್ಫಾರ್ಮೇಷನ್ ಇದೆ. ಚಿಕ್ಕ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂದ್ಬಿಟ್ಟು ಯಾರು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನೋಡಿದ್ರೆ ಇದರಲ್ಲಿ RPM ಮೀಟರ್ ಕೊಡಿದ್ದಾನೆ, ಸ್ಪೀಡೋಮೀಟರ್ ಕೊಡಿದ್ದಾನೆ, ಇದರಲ್ಲಿ ಫ್ಯೂಲ್ ಗೇಜ್ ಕೊಡಿದ್ದಾನೆ, ಆಮೇಲೆ ಟೈಮ್ ಕೊಡಿದ್ದಾನೆ, ಇದರಲ್ಲಿ ಓಡೋಮೀಟರ್ ಕೊಡಿದ್ದಾನೆ, ಇದರಲ್ಲಿ ನ್ಯೂಟ್ರಲ್ ಗೇರ್ ಇಂಡಿಕೇಟರ್ ಕೊಡಿದ್ದಾನೆ. ಹೀರೋ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇದೇನಿದು ಅಡಿಲ್ ಕೊಟ್ಟವ್ರೆ. ಓ USB ಸಾಕೆಟ್ಟು ಮಸ್ತ್ ರೇ, ಮಸ್ತ್ ಮಸ್ತ್. ಏನು ಗುರು ಸ್ವಿಚ್ ಕ್ವಾಲಿಟಿ. ಹಾಂ ಇಲ್ಲ ಇಲ್ಲ ಇಲ್ಲ. ಏನು ಅನ್ನಿಸ್ತು ಬೈಕು? ಅಲ್ಲ ಏನು ಅನ್ನಿಸ್ತು ಬೈಕ್ எப்படி இருக்கு? நல்லா இருக்கா? ஓட்டுறீங்களா? ಹಾಂ. ಎಕ್ಸ್ಚೇಂಜ್ ಬಕ್ರ ನನ್ನ ಮಗ ಕನ್ಫ್ಯೂಸ್ ಆಗ್ಬಿಟ್ಟು. ಇದು ಯಾರಿಗೆ? நீங்கள் ஓட்டிங்களா நீங்கள்? ಓಕೆ, நல்லா இருக்கா? ಪವರ್ ಎಪ್ಪಡಿ நல்லா இருக்கா? ನಮಗೂ ತಮಿಳು ಬರಲ್ಲ ಅಷ್ಟೊಂದು ನೀಟಾಗಿ. ಎಷ್ಟೊಂದು ಜನ ನೋಡ್ಬೋದು ಇದೊಂಥರ ಬೇಬಿ ಝೀನ ಆಡ್ತಾರ ಇದೆ. ಸೊ ಸಾರಿ, ಇವರಿಬ್ಬರು ಚಡ್ಡಿ ಹಾಕಿದ್ದಾರೆ. ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮೈಲೇಜ್ ಕೊಡುತ್ತಲ್ಲ? 55 ಏನೋ ಬೇಕಣ. 55 ಕೊಡುತ್ತೆ. ಟ್ಯಾಂಕ್ ಇಸ್ ಕೆಪಾಸಿಟಿ 13 ಲೀಟರ್. 55 ಅಂತಂದರೆ ಎಷ್ಟಾಗುತ್ತೆ? ನಿನ್ನ ಹತ್ರ ಇದೆಯಾ ಫೋನು? ನಿನ್ನ ಹತ್ರ ಇದೆಯಲ್ಲ, ಕೊಡು ಅವಕಾಶ. ಸ್ಪೆಸಿಫಿಕೇಶನ್ ಇದೆ, ಮರ್ತೋಗ್ಬಿಡುತ್ತೆ. ಓಕೆ, ಫೈನಲಿ ವಿ ಆರ್ ಆನ್ ಹೀರೋ 125 ಎಕ್ಸ್ಟ್ರೀಮ್ ಗಾಡೀಲಿ ಕೂತಿದ್ದೀನಿ ಇವಾಗ. ಓಕೆ, ರೆಕಾರ್ಡ್ ಆಗ್ತಾ ಇದೆಯಾ? ಫಸ್ಟ್ ಆಫ್ ಆಲ್ ರೆಕಾರ್ಡ್ ಆಗ್ತಾ ಇದೆ. ಜಯ ಆಂಜನೇಯ. ಒಳ್ಳೆ ಮಜಾ ಇದೆ ಗುರು. ಒಳ್ಳೆ ಇನಿಷಿಯಲ್ ಥ್ರಾಟಲ್ಲು ಮಸ್ತಾಗಿದೆ ಮತ್ತು ಒಳ್ಳೆ ಪುಲ್ಲಿದೆ. 125cc ಗಾಡಿ ಅಂತ ಅನ್ಸೋದೇ ಇಲ್ಲ. ನಾನು ಈ ಬೈಕ್ನ ನೋಡ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೆ. ಇದು ಯಾವುದೋ 200cc ಇಲ್ಲ 250cc ಗಾಡಿ ಅಂತ ಹೇಳ್ಬಿಟ್ಟು.
ಗಾಡಿ ಪುಲ್ ಮಾತ್ರ ಮಸ್ತಾಗಿದೆ. ಈ ಗಾಡಿ ಪವರ್ ಬಂದ್ಬಿಟ್ಟು 11.5 BHP 10.5 ನ್ಯೂಟನ್ ಮೀಟರ್ ಟಾರ್ಕ್ ಇರೋವಂಥದ್ದು. ಓಕೆ ಫೈನ್. ತುಂಬ ಜನಕ್ಕೆ ಈ ಬೈಕ್ನ ನೋಡಿದ ತಕ್ಷಣ ಇದು ಯಾವುದೋ ಒಂದು 200cc ಗಾಡಿ ಅಂತ ಅನ್ಕೋಬೋದು, ಬಟ್ ಇದೊಂದು ನನಗನ್ಸೋದು ಒಂಥರ ಬೇಬಿ Z900 ಅಂತ. ನೀವು ನೋಡ್ಬೋದು ಫ್ರಂಟ್ ಅಲ್ಲಿ ಸೇಮ್ Z900 ತರಾನೇ ಇದೆ. ಎಕ್ಸ್ಟ್ರೀಮ್ ಅಂತ ಸಕ್ಕತ್ತಾಗಿ ಇಡಿದಾರೆ ನೇಮ್ನ. ಈಗ ಓಡಿಸಿದಾಗ ಗೊತ್ತಾಯ್ತು ಈ ಬೈಕ್ ಎಕ್ಸ್ಟ್ರೀಮ್ ಆಗಿ ಪವರ್ ಬಂದ್ಬಿಟ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಬೈಕ್ ಬಂದ್ಬಿಟ್ಟು 124cc ಸಿಂಗಲ್ ಸಿಲಿಂಡರ್. ಯಾವ ಕೋಲ್ಡ್ ಇಂಜಿನ್ ಇದು ಅದನ್ನು ನೋಡಲಿಲ್ಲ ನಾನು ಅರ್ಜೆಂಟಲ್ಲಿ. ವೆಯ್ಟ್ 1 ಸೆಕೆಂಡ್. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ. ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಇರುವಂತ ಒಂದು ಬೈಕು. ಅಂಡ್ ಈ ಬೈಕ್ ಅಲ್ಲಿ ಸಿಂಗಲ್ ಚಾನೆಲ್ ABS ಕೊಟ್ಟಿದ್ದಾನೆ. ಸೊ ಏನೋ ಗೊತ್ತಿಲ್ಲ ಕರ್ಮ, ನಾನು ಟೆಸ್ಟ್ ರೈಡ್ ತಗೊಳ್ಳೋಂತ ಬೈಕ್ ಎಲ್ಲ ಬಂದ್ಬಿಟ್ಟು ಗಲೀಜಾಗಿರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಟೆಸ್ಟ್ ರೈಡ್ ಗಾಡಿಗಳು. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಟೆಸ್ಟ್ ರೈಡ್ ಗಾಡಿಗಳನ್ನ ಬಂದ್ಬಿಟ್ಟು ರಿವ್ಯೂ ಮಾಡೋಕೆ ತಗೊಂಡ್ಬರ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಶೋರೂಮ್ ಅವರು ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಅವ್ರ ಕಸ್ಟಮರ್ಗಳಿಗೆ. ಟೆಸ್ಟ್ ರೈಡ್ ಗಾಡಿನೇ ಬಂದ್ಬಿಟ್ಟು ನಾವು ಆಕ್ಚುಲ್ ಆಗಿ ಕನ್ಸಿಡರ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಶೋರೂಮ್ ಅಲ್ಲಿ ಇರೋ ಗಾಡಿ ಆಗಿರೋದ್ರಿಂದ ಟೈಮ್ ಟು ಟೈಮ್ ಎಲ್ಲ ಸರ್ವಿಸ್ ಮಾಡಿಸಿರ್ತಾರೆ, ಮತ್ತೆ ಬ್ರೇಕಿಂಗ್ ಚೆನ್ನಾಗಿರುತ್ತೆ, ಪ್ರತಿಯೊಂದು ಅಪ್ಡೇಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲಿ ಸಣ್ಣ ಪುಟ್ಟ ಗಲೀಜಿದೆ. ಸೊ ಇದೇನು ಅನ್ಕೊಳ್ಳೋಷ್ಟಿಲ್ಲ. ಇವಾಗ ತಾನೇ ಓಡಿಸ್ಕೊ ಬಂದೆ ಈ ಗಾಡಿನ. ಓಡಿಸ್ಕೊ ಬಂದಿರೋದ್ರಲ್ಲಿ ನನ್ನ ಒಪಿನಿಯನ್ ಬಂದ್ಬಿಟ್ಟು 125cc ಗೆ ಸಫಿಷಿಯಂಟ್ ಅಂಡ್ ಹ್ಯಾಪಿ. ಅಂಡ್ ಈ ಬೈಕ್ ಅಲ್ಲಿ ನೀವು ನೋಡಬಹುದು ಒಂದು DRL ಕೊಟ್ಟಿದ್ದಾರೆ, ಸಕ್ಕ ಸೂಪರ್ ಆಗಿರುವಂತ ವಿಷಯ 125cc ನಲ್ಲಿ. ಈ ಬೈಕ್ ಗೆ ಡೈರೆಕ್ಟ್ ಕಾಂಪಿಟೇಟರ್ ಅಂತ ಹೇಳಿದ್ರೆ TVS ರೈಡರ್. ಇದೊಂಥರ ಬೇಬಿ Z900 ತರ ಒಂಥರ ಲುಕ್ ಇದೆ ಫ್ರಂಟ್ ಅಲ್ಲಿ. ಈ ಗಾಡಿನಲ್ಲಿ ಡ್ಯುಯಲ್ ಚಾನೆಲ್ ABS ಬರಲ್ಲ. 125cc ಗಾಡಿ ಆದ್ರೂ ಕೂಡ ನಿಮಗೆ ಒಂದು ಇಂಡಿಕೇಟರ್ ಇಲ್ಲ. ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಈ ಕಡೆ ಇಂಡಿಕೇಟರ್ ಆನ್ ಮಾಡಿ ತೋರಿಸ್ತೀನಿ. LED ಇಂಡಿಕೇಟರ್ಗಳನ್ನ ಕೊಟ್ಟಿದ್ದಾನೆ, LED ಹೆಡ್ ಲ್ಯಾಂಪ್ಗಳಿದೆ. ಇನ್ನೇನು ಬೇಕು ಆಕ್ಚುಲಿ. ಏನೋ ಬೇಕು. ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಗಾಡಿ ಸ್ವಿಚ್ ಕ್ವಾಲಿಟಿ ಎಲ್ಲ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಮತ್ತೆ ಈ ಗಾಡಿನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ನೀವು ನೋಡಿದ್ರೆ ಈ ಗಾಡಿ ಚೋಟಾ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದ್ರೂ ಕೂಡ ಇದರಲ್ಲಿ ನಿಮಗೆ ಓಡೋಮೀಟರ್ ಸಿಗುತ್ತೆ, ಗೇರ್ ಇಂಡಿಕೇಟರ್ ಪೊಸಿಷನ್ ಸಿಗುತ್ತೆ, ಟೈಮ್ ಎಷ್ಟು ಅಂತ ತೋರಿಸುತ್ತೆ, ಮತ್ತೆ ಫ್ಯೂಲ್ ಎಷ್ಟಿದೆ ಅಂತ ಕೂಡ ತೋರಿಸುತ್ತೆ, ಇದರಲ್ಲಿ ಕಿಲೋಮೀಟರ್ ಎಷ್ಟು ಓಡಿದೆ ಅಂತ ಕೂಡ ತೋರಿಸುತ್ತೆ, ಮತ್ತೆ RPM ಮೀಟರ್ ಇದೆ, ಇಂಡಿಕೇಟರ್ ಸೈನ್ ತೋರಿಸುತ್ತೆ, ಮತ್ತೆ ABS ಇಂಡಿಕೇಟರ್ ಇದೆ, ಮತ್ತೆ ಇನ್ನೊಂದು ನ್ಯೂಟ್ರಲ್ ಇರುವಂಥ ಇಂಡಿಕೇಟರ್ ಇದೆ. ನ್ಯೂಟ್ರಲ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ಓಕೆ, ನ್ಯೂಟ್ರಲ್ ಇಂಡಿಕೇಟರ್ ಇದೆ. ನಾನು ಸ್ಟ್ಯಾಂಡ್ ಹಾಕಿರೋದ್ರಿಂದ ಸ್ಟ್ಯಾಂಡ್ ಇಂಡಿಕೇಟರ್ ತೋರಿಸ್ತಾ ಇದೆ, ಮತ್ತು ಪೆಟ್ರೋಲ್ ಕಡಿಮೆ ಇರೋದ್ರಿಂದ ಪೆಟ್ರೋಲ್ ಇಂಡಿಕೇಟರ್ ತೋರಿಸ್ತಾ ಇದೆ. ಸೊ ಇಷ್ಟೇ. ಸೊ ಸಿಂಪಲ್ ಆಗಿ. ಮತ್ತು ಇದರಲ್ಲಿ ಬ್ಲೂಟೂತ್ ಕೂಡ ಇದೆ. ಬ್ಲೂಟೂತ್ ಬಂದುಬಿಟ್ಟು ನಿಮಗೆ ಕಾಲ್ ಬಂದರೆ ಇಲ್ಲ ಮೆಸೇಜ್ ಬಂದರೆ ಗೊತ್ತಾಗುತ್ತೆ. ಸೊ ಅದೊಂದು ಅಡಿಷನಲ್ ಫೀಚರು. ಸೊ ಒಂದ್ಸಲ ಪೆಟ್ರೋಲ್ ಟ್ಯಾಂಕ್ನ ಫುಲ್ ಮಾಡಿಸ್ಬಿಟ್ರೆ ಒಂದು 600ರಿಂದ 650 ಕಿಲೋಮೀಟ್ರು ಮಾತಾಡೋಂಗೆ ಇಲ್ಲ. ಈ ಬೈಕಲ್ಲಿ ಹಿಂದ್ಗಡೆ ಮಡ್ಗಾಡಿ ಇಲ್ವಾ ಅಂತ ನೋಡಿದ್ರೆ ಮಡ್ಗಾಡಿ ಇದೆ. ಮೋಸ್ಟ್ಲಿ ಎತ್ಬಿಟ್ಟಿದಾರೋ ಏನೋ ಗೊತ್ತಿಲ್ಲ. ಸೊ ಮಳೆಗಾಲದಲ್ಲಿ ಫುಲ್ಲು ಬಟ್ಟೆಗಳನ್ನ ಕಲರ್ ಮಾಡಿಬಿಡುತ್ತೆ. ಸೊ ಎಕ್ಸಾಸ್ಟ್ ಒಂದ್ಸಲ ತೋರಿಸ್ತೀನಿ ನಿಮಗೆ. ನಿಮಗೆ 17 ಇಂಚ್ ಅಲಾಯ್ಸ್ ಬರುತ್ತೆ. ಮುಂದ್ಗಡೆ ಇರೋದು 19/19 ಸೆಕ್ಷನ್ ಟೈರು, ಆ್ಯಂಡ್ ಹಿಂದ್ಗಡೆ ಇರೋದು ಕೂಡ ನಿಮಗೆ 120/80 ಸೆಕ್ಷನ್ ಟೈರು. ಹಿಂದ್ಗಡೆ ಕೂಡ ನಿಮಗೆ 17 ಇಂಚ್ ಅಲಾಯ್ಸ್ ಸಿಗುತ್ತೆ. ಮತ್ತು ಹಿಂದ್ಗಡೆ ನಿಮಗೆ ಡಿಸ್ಕ್ ಬ್ರೇಕ್ ಕೂಡ ಸಿಗಲ್ಲ, ನಿಮಗೆ ಸಿಗೋದು ಬರೀ ಫ್ರಮ್ ಬ್ರೇಕು. ಗಾಡಿನ ಎತ್ಕೊಂಡು ಹೊರಡೋಣ. ಈಗ ನಾನು ಗಾಡಿ ಎತ್ಕೊಂಡು ಬಂದಿರೋದು ಪೆಸ್ ಕಾಲೇಜ್ ಒಳಗಡೆ. ನಿಮಗೆ ರೇರ್ ಬಂದುಬಿಟ್ಟು ಅಡ್ಜಸ್ಟಬಲ್ ಮೋನೋಶಾಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾನೆ. ಹಲೋ, ತುಂಬಾ ದೂರ ಗಾಡಿನ ಇವಾಗ ಯಾವುದಾದ್ರೂ ಒಂದು ಹಳ್ಳದಲ್ಲಿ ಬಿಡಬೇಕಲ್ಲ. ಅನಿಷ್ಟ ಮುಂಡಿನೇ ನಿನ್ನ ಸವಾಸ ಸಾಕಪ್ಪ ಸಾಕು. ಕೋತಿ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಆಗೋಯ್ತಲ್ಲೋ. ನನಗೆ ಹಂಪ್ಸ್ಗಳನ್ನ ಎಗರಿಸ್ಬೇಕಾದ್ರೆ ಆಗ್ತಾರಂಥ ಅನುಭವ ಅಂದ್ಬಿಟ್ಟು ಸ್ವಲ್ಪ ಸಸ್ಪೆನ್ಷನ್ ಸ್ಟಿಫ್ ಆಗಿದೆ ಅಂತ ಹೇಳ್ಬಿಟ್ಟು ಇವ್ರು ಹೇಳೋ ಥರ ಮೋನೋಶಾಕ್ ಅಬ್ಸಾರ್ಬ್ಡ್ ಸಸ್ಪೆನ್ಷನ್ ಇದೆ ಅಂತ ಅನ್ಸಿದ್ರು ಕೂಡ ಅಂತ ಮನಸ್ಸಲ್ಲಿ ಹೇಳ್ಕೋಬೇಕಷ್ಟೇ. ಸ್ವಲ್ಪ ಸ್ಟಿಫ್ ಆಗಿದೆ ಅನಿಸ್ತಾ ಇದೆ ನನಗೆ. ಗಾಡಿ ಓಡಿಸೋದಕ್ಕೆ ಯಾವ ಥರ ಇದೆ, ಹ್ಯಾಂಡ್ಲಿಂಗ್ ಯಾವ ಥರ ಇದೆ ಅಂತ ಹೇಳಿದ್ರೆ ಒಂಥರ ಫನ್ ಟು ರೈಡ್ ಅಂತ ಅನಿಸುತ್ತೆ ಗಾಡಿ. ಬ್ರೇಕು ಸಿಂಗಲ್ ಚಾನಲ್ ABS ಮಾತ್ರ ಡೀಸೆಂಟಾಗಿ ವರ್ಕ್ ಆಗ್ತಾ ಇದೆ. ಓ ಈ ಸ್ಟ್ರಕ್ಚರ್ ನೋಡೋಣ. ಇದರಲ್ಲಿ ನೀವು 100 ಎಲ್ಲ ಕ್ರಾಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಡಬೇಕು. ಬಟ್ ಓಕೆ, ಡೀಸೆಂಟಾಗಿದೆ ಗಾಡಿ. ಆಫೀಸ್ಗೆ ಹೋಗ್ತೀನಿ, ನನಗೇನಾದ್ರೂ ಓಡಿಸೋದಕ್ಕೆ 160 ಗಾಡಿ ಎಲ್ಲ ತೊಗೊಳಕ್ಕಾಗಲ್ಲ. 160 ಗಾಡಿ ಏನು ಕೊಡುತ್ತೋ ಮೈಲೇಜು ಅದಕ್ಕಿಂತ ತುಂಬ ಚೆನ್ನಾಗಿ ನನಗೆ ಮೈಲೇಜ್ ಕೊಡಬೇಕು, ಮತ್ತು ಓಡಿಸೋದಕ್ಕೆ ಮಾತ್ರ ಇನ್ನೂ ಚೆನ್ನಾಗಿರಬೇಕು. ಲುಕ್ಕು ಕೂಡ ಸಕ್ಕತ್ತಾಗಿರ್ಬೇಕು. ನನಗೆ ಯಾವುದೂ ಬೂಮರ್ ಅಂಕಲ್ ಥರ ಗಾಡಿಗಳನ್ನ ನಾನು ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಈ ಗಾಡಿಗೆ ಹೋಗ್ಬೋದು. ಸೊ ಇದ್ರ ಬಗ್ಗೆ ಮೇಜರಾಗಿ ನೆಗೆಟಿವ್ ಅಂತ ಹೇಳಿದ್ರೆ ಇದ್ರ ಸಸ್ಪೆನ್ಷನ್ ಅಂತ ಹೇಳ್ತೀನಿ. ಸಸ್ಪೆನ್ಷನ್ ಎಲ್ಲೋ ಒಂದು ಕಡೆ ಸ್ಟಿಫ್ ಆಗಿರೋ ಥರ ಅನ್ನಿಸ್ತಾ ಇದೆ. ಇದು ಏನು ಗುರು, ನಾನು ತುಂಬ ಗಾಡಿ ಆಫ್ ಮಾಡ್ತೀನಲ್ಲ, ಇದೇ ನನ್ನ ತಪ್ಪ ಅಥವಾ ಗಾಡಿ ತಪ್ಪ ಅಂತ ಗೊತ್ತಾಗ್ತಿಲ್ಲ. ರೇರ್ ಕೇಸಲ್ಲಿ ಸಿಗಾಕೊಳ್ತೀವಿ. ಯಾರಾದರೂ ಸಿಟಿನಲ್ಲಿ ಓಡಿಸೋದಕ್ಕೆ ಈ ಗಾಡಿ ತೊಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಜ್ಜಿ ಮತ್ತೆ ಆಫ್ ಆಗೋಯ್ತು. ಇದಕ್ಕೇನು ಬಂದಿರೋ ದೊಡ್ಡ ರೋಗ.
ಇದೇನು ಗುರು ಇದು? ಯಾವುದಾದ್ರೂ ಅಂಶಲ್ಲಿ ಸ್ವಲ್ಪ ಸ್ಲೋ ಮಾಡಿದ್ರೆ ಸಾಕು ಆಫ್ ಆಗಿಬಿಡ್ತಾ ಇದೆ ನೋಡಿ. ಕಾರ್ನರಿಂಗು ಸ್ವಲ್ಪ ಟೈರ್ ಮಾತ್ರ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡಲ್ಲ, ಬಟ್ ಆದ್ರೂ ಕೂಡ ಇವ್ರು ಕೊಟ್ಟಿರೋದು MRF ಟೈರು. ಚಿಕ್ಕ ಗಾಡಿ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಚಿಕ್ಕ ಟೈರ್ ಸಿಗುತ್ತೆ. ಸ್ವಲ್ಪ ನೋಡ್ಕೊಂಡು ಓಡಿಸಿ. ಸ್ವಲ್ಪ ದೊಡ್ಡ ಗಾಡಿಗಳನ್ನ ಓಡಿಸೋ ಥರ ಮಲಗಿಸೋ ಥರ ಈ ಗಾಡಿನೆಲ್ಲ ಓಡಿಸೋದಕ್ಕಾಗದೇ ಇರ್ಬೋದು. ಬಟ್ ರೋಡಲ್ಲಿ ನೀವೇನಾದರೂ ಡೀಸೆಂಟಾಗಿ ಡಿಗ್ನಿಫೈಡಾಗಿ ಓಡಿಸ್ತೀನಿ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಈ ಗಾಡಿಗೆ ಹೋಗ್ಬೋದು. ಟೈಮ್ ಕರೆಕ್ಟಾಗಿದೆಯಾ? ಇಲ್ಲ, 4 ಕಾಲು ತೋರಿಸ್ತದೆ, ಇದೊಂದು ರಾಂಗ್ ತೋರಿಸ್ತದೆ, ಇದನ್ನ ಬಿಟ್ಬಿಡಿ. ಬಟ್ ಇನ್ನು ಮಿಕ್ಕಿದೆಲ್ಲ ಕರೆಕ್ಟಾಗಿ ತೋರಿಸುತ್ತೆ. ಆ್ಯಕ್ಚುಲಿ ನೀವು ಟೈಮ್ನ ಸೆಟ್ ಮಾಡ್ಕೋಬೋದು. ಬರೀ ನನ್ನ ಟೈಮ್ ಮಾತ್ರ ಸರಿಯಿಲ್ಲ ಅಂದ್ಕೊಂಡಿದ್ದೆ, ಗಾಡಿ ಟೈಮು ಸರಿಯಿಲ್ಲ ಅಂತ ಇವಾಗ ಗೊತ್ತಾಯಿತು. ಅಯ್ಯೋ ಶೋರೂಮ್ ಪಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟೆ. ಓಹೋ, ನಿಂಜಾ Z900. ನೋಡ್ರಪ್ಪ, ಇವಾಗೆಲ್ಲ 300cc ಗಾಡಿನ ಅಥವಾ 400cc ಅಥವಾ 1000cc ಗಾಡಿಗಳನ್ನೆಲ್ಲ ರಿವ್ಯೂ ಮಾಡು ಅಂತ ಹೇಳ್ಬಿಟ್ಟು ಜನರಲ್ ಆಗಿ ನನಗೆ ಕ್ವಾರಿ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಬ್ಲಾಗ್ಸ್ನ ನೋಡೋಂಥ ಮೆಜಾರಿಟಿ ಜನ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಾಗಿರ್ತಾರೆ, ಇಲ್ಲಾಂದರೆ ಮಿಡಲ್ ಕ್ಲಾಸ್ ಹುಡುಗಿರಾಗಿರ್ತಾರೆ. ಸೊ ಹುಡುಗಿರೇನು ಅಷ್ಟೆಲ್ಲ ನೋಡಲ್ಲ ಅಂದ್ಕೊಳ್ಳಿ, ಅಷ್ಟೊಂದು ಕ್ರೇಜ್ ಇಲ್ಲ ಬೈಕ್ ಬಗ್ಗೆ. ಬಟ್ ಹುಡುಗರು ನೋಡ್ತಾರಲ್ಲ, ನನಗೆ ಸದ್ಯಕ್ಕೆ ಸೂಪರ್ ಬೈಕ್ನ ರಿವ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಯಾರು ಕೇಳ್ದಿರೋದ್ರಿಂದ ನಾನು ಆ ಬೈಕ್ನ ರಿವ್ಯೂ ಮಾಡಲ್ಲ. ಸಡನ್ ಪುಲ್ ಇದೆ ಗಾಡಿ ಮಾತ್ರ, ಸ್ವಲ್ಪ ನೋಡ್ಕೊಂಡು ಓಡಿಸಿ. ಈಗ ಒಳಗಡೆ ಹೋಗ್ಬಿಟ್ಟು ನಿಮಗೆ ಮೇಯ್ನ್ ಮ್ಯಾಟ್ರ್ ಏನಪ್ಪ, ಈ ಗಾಡಿ ಆನ್ ರೋಡ್ ಪ್ರೈಸ್ ಏನು, ಮತ್ತು ಕೀ ಅವ್ರ ಹತ್ರನೇ ಕೊಡಬೇಕಾ, ಗಾಡಿ ಇಲ್ಲೇ ಬಿಡಬೇಕಾ? ಆದರೆ ಒಂದು ಡೌಟ್ ಅಲ್ಲ, ಅದಕ್ಕೆ ಕೀ ಎಲ್ಲ ಯಾಕೆ ಕೇಳಿರೋದು? ಅಲ್ಲ ಅದೆಲ್ಲ ಡೌಟು. ಬರೀ ಇಂಥದೆಯಾ? ಇಲ್ಲಿ ತುಂಬ ಜನ ಎಲ್ಲ ಬರೀ ತಮಿಳ್ ಅಂಚಲ್ಲೇ ಮಾತಾಡ್ತಾ ಇದಾರೆ. ಸರಿಯಾದ ಪೋಯ. ನಿನಗೆ ಬೈಕ್ ನೋಡ್ದಲ್ಲ, ಏನು ಅನ್ನಿಸ್ತು ಬೈಕು? ಹಾಂ, ಲೈಕ್ ಆಗಲಿಲ್ವಾ? ನಿನಗೆ ಎಕ್ಸ್ಪಲ್ಸ್ ಮೇಲೆ ಕ್ರಶ್ ಆಗಿಬಿಟ್ಟಿದೆ, ಅದಕ್ಕೆ ನಿನಗೆ ಬೇರೆ ಬೈಕ್ ಇಷ್ಟ ಆಗ್ತಿಲ್ಲ. ಎಕ್ಸ್ಟ್ರೀಮ್ ಬೈಕ್ ಬಂದ್ಬಿಟ್ಟು ನಿಮಗೆ 2 ವೇರಿಯಂಟಲ್ಲಿ ಸಿಗುತ್ತೆ. ಒಂದು ABS, ಇನ್ನೊಂದು ನಾನ್ ABS. ಕೀ ಅಲ್ಲೇ ಬಿಟ್ಟಿದ್ದೀನಿ. ಹಂಗೆ ಎಚ್ಚರಿಕೆ. ಯಾವ ಕನ್ನಡನ ಇದು? ಆನ್ ರೋಡ್ ಪ್ರೈಸ್ ಏನಾಗುತ್ತೆ? 1,38,000. ಇದು ಆಕ್ಚುಲಿ ಚೆನ್ನಾಗಿರೋದು. ಬ್ಲ್ಯಾಕ್, ಬ್ಲೂ ಅಂಡ್ ರೆಡ್. ABS ಕೂಡ ಮತ್ತು ನಾನ್ ABS ಕೂಡ ನಿಮಗೆ 3 ವೇರಿಯಂಟ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರೋಂಥ ಗಾಡಿ ಮತ್ತು ಪ್ಲಸ್ ನಾನು ಓಡಿಸಿರೋ ಗಾಡಿ ಕೂಡ ಅದೇನೆ. ನೆಕ್ಸ್ಟು ಎಕ್ಸ್ಟ್ರೀಮಲ್ಲಿ ಬ್ಲೂ ಕಲರ್ ಇದೆ. ಬ್ಲೂ ಕಲರ್ ನೋಡ್ತಾ ಇದ್ರಲ್ಲ, ಈ ಥರ ಇದೆ ಗಾಡಿ. ನಾನು ಓಡಿಸಿರೋ ಗಾಡಿಯಲ್ಲಿ 1 ಇಂಡಿಕೇಟರ್ ಇರಲಿಲ್ಲ. ಈ ಗಾಡಿನಲ್ಲಿ ನೋಡ್ಬೋದು 2 ಇಂಡಿಕೇಟರ್ ಇದೆ. ಸೊ ಇದರಲ್ಲಿ ಬ್ಯಾಟ್ರಿನೇ ಇಲ್ಲ. ಹಾಂ, ಪಾತ ಸರ್, ನಲ್ಲ ಇருக்கு. ನೇಮ್ ಸರ್, ನಲ್ಲ ಇருக்கு. ಓಕೆ, ಇದ್ರದ್ದು ಹಾರನ್ ಹೆಂಗಿದೆ ಕೇಳಿಸ ಇಲ್ಲ ನಿಮಗೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮಾತ್ರ ಡಿಫ್ರೆಂಟಾಗಿ ಪಾಪಪ್ ಆಗುತ್ತೆ. ಸೊ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೋಸ್ಕರ ಇಷ್ಟು ದೂರ ಬಂದುಬಿಟ್ಟು ವೀಡಿಯೋ ಮಾಡೋದಕ್ಕೂ ಕೂಡ ಸಾರ್ಥಕ ಅನ್ಕೋತೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅನ್ಸಿದ್ರೆ ಒಂದು ಲೈಕ್ ಹಾಕ್ಬಿಟ್ಟು, ಹಾಗೆ ನೆಕ್ಸ್ಟ್ ಯಾವ ಬೈಕ್ ವೀಡಿಯೋ ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿಬಿಟ್ಟು ಇದೇ ಥರ ವೀಡಿಯೋಸ್ ನೋಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.